ಬೋಲೋ ಸಂಗೊಳ್ಳಿ ರಾಯಣ್ಣನವರಿಗೆ, ಬೋಲೋ ಸಿದ್ದರಾಮಯ್ಯನವರಿಗೆ. ವೇದಿಕೆ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಕುರುಬರ ಸಂಘದ ಕಟ್ಟಡದ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಗೆ ಆಗಮಿಸಿರುವಂತಹ ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸಿರುವಂತಹ ಎಲ್ಲ ನನ್ನ ಪ್ರೀತಿಯ ಬಂಧುಗಳು, ಎಲ್ಲ ನನ್ನ ಸಹೋದರರ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈಶ್ವರಾನಂದಪುರಿ ಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ತಿದ್ದಡಿ ಸ್ವಾಮಿಗಳ ಪಾದಗಳಿಗೆ ವಂದಿಸುತ್ತಾ, ಕರ್ನಾಟಕ ರಾಜ್ಯದ ಧೀಮಂತ ರಾಜಕಾರಣಿ, ನಮ್ಮ ನಿಮ್ಮೆಲ್ಲರ ನಾಯಕರು, ಕರ್ನಾಟಕ ರಾಜ್ಯದ ಸಮಸ್ತ 7.5 ಕೋಟಿ ಜನಸಂಖ್ಯೆಯ ಎಲ್ಲರ ಪ್ರೀತಿ ಪಾತ್ರರು, ಈ ದೇಶ ಕಂಡಂತಹ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿಗಳು, ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾಜಿ ಮಂತ್ರಿಗಳಾದ ರೇವಣ್ಣವರೇ, ಬಂಡಪ್ಪಣ್ಣವರೇ, ವರ್ತೂರ್ ಪ್ರಕಾಶ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮುಖ್ಯ ಸಚೇತಕರಾದ ದೊಡ್ಡಣ್ಣವರೇ, ಹಾಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ನನ್ನ ಸಹೋದರ ಶಾಸಕರುಗಳೇ, ನಮ್ಮ ಹಾಗೂ ಮಾಜಿ ಶಾಸಕರುಗಳೇ, ತಮಗೆಲ್ಲರಿಗೂ ನಾನು ಇವತ್ತಿನ ಈ ಶುಭ ಸಂದರ್ಭದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. 100 ವರ್ಷಗಳ ಇತಿಹಾಸ ಇರುವಂತಹ ಈ ಕುರುಬ ಸಂಘದ ಕಟ್ಟಡದ ಮರು ನಿರ್ಮಾಣಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಮಾಜದ ನಾಯಕರುಗಳು ನೀವು ಬಂದಿದ್ದೀರಿ. ಎಲ್ಲರಿಗೂ ನಾನು ವಿಶೇಷವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. 1983ರಲ್ಲಿ ಮೊದಲನೇ ಬಾರಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮಂತ್ರಿಯಾಗಿದ್ದು, 2025 ತನಕ ಅನೇಕ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಯಾಗಿ, 2 ಸರ್ತಿ ಉಪಮುಖ್ಯಮಂತ್ರಿಯಾಗಿ, 16 ಬಜೆಟ್ಗಳನ್ನು ಕೊಟ್ಟು, 2 ಸರ್ತಿ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದಂತಹ ಕೀರ್ತಿ, ಆ ಒಂದು ಭಾಗ್ಯಕ್ಕೆ ಪುಣ್ಯರಾದವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಎಐಸಿಸಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದ ಸೋನಿಯಾ ಗಾಂಧಿರವರು ಬಂದು ಸಿದ್ದರಾಮಯ್ಯ ಸಾಹೇಬರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡ್ರು. ಅವತ್ತಿಂದ ಇವತ್ತವರೆಗೂ ಎಐಸಿಸಿ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿದೆ. ಕಾಂಗ್ರೆಸ್ ಪಕ್ಷದಲ್ಲಿ 2 ಸರ್ತಿ ಮುಖ್ಯಮಂತ್ರಿ ಆಗೋದು ಅಸಾಧ್ಯವಾದ ಮಾತು. ಅದು ತನ್ನ ಒಳ್ಳೆಯತನದಿಂದ, ಪ್ರಾಮಾಣಿಕತೆಯಿಂದ ರಾಜ್ಯದಲ್ಲಿ ರಾಜ್ಯಭಾರ ಮಾಡುವಂತಹ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಮನಗಂಡಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಇಡೀ ಸಮಾಜ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಆಭಾರಿಯಾಗಿ ಇರಬೇಕಾಗ್ತದೆ. ಬೇರೆ ಪಕ್ಷದಲ್ಲಿದ್ದರೆ ಸಿದ್ದರಾಮಯ್ಯನವರು ಸಾಹೇಬರು 2 ಸರ್ತಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅತ್ಯಂತ ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ಶಾಸಕರ ಬೆಂಬಲವನ್ನು ತಗೊಂಡು, ಸಿಎಲ್ಪಿಯಲ್ಲಿ ಅವರ ಬೆಂಬಲವನ್ನು ತಗೊಂಡು, ನಮ್ಮ ಕಾಂಗ್ರೆಸ್ ಪಕ್ಷದ ಅದ್ವಿತೀಯ ನಾಯಕರಾದ ರಾಹುಲ್ ಗಾಂಧಿ ಅವರ ಒಂದು ಪ್ರೀತಿಗೆ ಒಳಗಾಗಿ, ಖರ್ಗೆ ಸಾಹೇಬರ ಪ್ರೀತಿಗೆ ಒಳಗಾಗಿ, ಸೋನಿಯಾ ಗಾಂಧಿ ಅವರ ಪ್ರೀತಿಗೆ ಒಳಗಾಗಿ, ವೇಣುಗೋಪಾಲ್ ಅವರ ಪ್ರೀತಿಗೆ ಒಳಗಾಗಿ ಇವತ್ತು ಈ ರಾಜ್ಯದಲ್ಲಿ ರಾಜ್ಯಭಾರ ಮಾಡ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆಯ
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಹಲವಾರು ಜನ ರಾಜಕಾರಣಿಗಳ ಹತ್ರ ಸಾವಿರಾರು ಕೋಟಿಗಳಿತ್ತು, ಆ ದುಡ್ಡು ಯಾವುದು ಕೆಲಸ ಮಾಡಲಿಲ್ಲ, ಆ ದುಡ್ಡು ಯಾವತ್ತು ಕೆಲಸ ಮಾಡಲಿಲ್ಲ. ಹಲವಾರು ಜನ ನಾಯಕರು ಮುಂಚೂಣಿಯಲ್ಲಿದ್ದರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ. ಆದರೆ ಅವರೆಲ್ಲರನ್ನೂ ಸಮಾಧಾನ ಮಾಡಿ ಅವರೆಲ್ಲರಿಗೂ ಒಳ್ಳೆಯದಾಗಿ ಮುಂದಿನ ದಿವಸಗಳಲ್ಲಿ ಅಂತ ಬಯಸಿ ಈ ರಾಜ್ಯದಲ್ಲಿ 2ನೇ ಬಾರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಂತಹ ಪಕ್ಷ ಕಾಂಗ್ರೆಸ್ ಪಕ್ಷ, ನಮ್ಮ ರಾಹುಲ್ ಗಾಂಧಿ.